Welcome students. Strategic management and organization behavior. Last session we have understood what is the meaning and the definition of strategic management and what is the meaning of strategy. ತಂತ್ರಗಾರಿಕೆ ಅಂದರೆ ಏನು ಇದರ ಬಗ್ಗೆ ನಾವು ಕಳೆದ ಸೆಷನ್ನಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ಸೆಷನ್ನಲ್ಲಿ ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಗುಣಲಕ್ಷಣಗಳು, ತಂತ್ರಗಾರಿಕೆಯ ಗುಣಲಕ್ಷಣಗಳು ಯಾವ್ಯಾವುದು ಇದಾವೆ ಅನ್ನೋದನ್ನ ನಾವು ಇವತ್ತಿನ ಸೆಷನ್ನಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಉನ್ನತ ಮಟ್ಟದ ನಿರ್ವಹಣೆಯ ತೊಡಗಿಸಿಕೊಳ್ಳುವಿಕೆ, ಇನ್ವಾಲ್ವ್ಮೆಂಟ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಸ್ಟ್ರಾಟಜಿ ಏನಿರುತ್ತೆ, ಸ್ಟ್ರಾಟಜಿಯನ್ನು ಮಾಡುವಂಥದ್ದು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಆ ಸಂಸ್ಥೆಯ ಮ್ಯಾನೇಜರ್ಸ್ಗಳು ಇರ್ಬೋದು ಅಥವಾ ಮ್ಯಾನೇಜರ್ಗಿಂತ ದೊಡ್ಡ ಮಟ್ಟದಂಥ ಅಧಿಕಾರಿಗಳು ಆ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾರೆ. ಈ ತಂತ್ರಗಾರಿಕೆಯನ್ನ ಮಾಡಬೇಕಾದ್ರೆ ಸಂಸ್ಥೆಯಲ್ಲಿ ಈಗಾಗಲೇ ನಡೆದಿರುವಂತಹ ಹಲವಾರು ಆಕ್ಟಿವಿಟೀಸ್ಗಳು, ಚಟುವಟಿಕೆಗಳು ಏನಂತ ಹೇಳಿದ್ರೆ ಪ್ರೊಡಕ್ಷನ್ ಯಾವ ರೀತಿ ಮಾಡ್ತಿರ್ತಾರೆ, ಸೊ ಅಲ್ಲಿ ಫೈನಾನ್ಸ್ನ ಯಾವ ರೀತಿ ತಗೊಳ್ತಾ ಇರ್ತಾರೆ, ಮತ್ತೆ ಆ ಒಂದು ತಯಾರಿಸಿರುವಂತಹ ವಸ್ತುಗಳನ್ನ ಯಾವ ರೀತಿ ಮಾರ್ಕೆಟಲ್ಲಿ ಅವರು ಚೆನ್ನಾಗಿ ಸೇಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಅವರ ತಂತ್ರಗಾರಿಕೆಗಳು ಏನೇನು ಇದಾವೆ ಇದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ತಿಳ್ಕೊಂಡಿರುವಂತವರು ಸಂಸ್ಥೆಯಲ್ಲಿ ದೀರ್ಘಕಾಲಿಕವಾಗಿ ಕೆಲಸ ಮಾಡುತ್ತಿರುವಂತಹ ಮ್ಯಾನೇಜರ್ಗಳಿಂದ ಅದು ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಇನ್ವಾಲ್ವ್ಮೆಂಟ್ ಆಫ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಈ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾರೆ. ಸೊ ಎರಡನೆಯದು ಪ್ರೊಸೆಸ್ ಓರಿಯೆಂಟೆಡ್, ಪ್ರಕ್ರಿಯೆ ಆಧಾರಿತ ಅಂತ ಹೇಳಿದ್ರೆ ಈ ಒಂದು ಸ್ಟ್ರಾಟಜಿಯನ್ನ ಮಾಡುವಂಥದ್ದು ಕಂಪನಿಯ ಅಥವಾ ಸಂಸ್ಥೆಯಲ್ಲಿರುವಂತಹ ಯಾವುದೆಲ್ಲ ಸಾಮರ್ಥ್ಯಗಳಿದ್ದಾವೆ ಮತ್ತೆ ಯಾವುದೆಲ್ಲ ನ್ಯೂನತೆಗಳಿದ್ದಾವೆ, ದೌರ್ಬಲ್ಯಗಳಿದ್ದಾವೆ, ಯಾವುದೆಲ್ಲ ಅವಕಾಶಗಳಿದ್ದಾವೆ, ಮತ್ತೆ ಯಾವುದೆಲ್ಲ ಅದಕ್ಕೆ ಸಂಸ್ಥೆಗೆ ನಷ್ಟ ಆಗಲಿಕ್ಕೆ ಯಾವುದೆಲ್ಲ ಅದಕ್ಕೆ ಬೆದರಿಕೆಗಳಿದ್ದಾವೆ, ಇದನ್ನೆಲ್ಲ ಈ ಸಂಸ್ಥೆಯು ಗುರುತಿಸಿ ಆ ಪ್ರಕ್ರಿಯೆಗಳು ಏನೇನೆಲ್ಲ ಇದ್ದಾವೆ ಅದನ್ನ ಗುರುತಿಸಿ ಆ ಒಂದು ಸಂಸ್ಥೆಯ ಗುರಿಯನ್ನು ಸಾಧಿಸಲಿಕ್ಕೆ ಇದನ್ನ ಬಳಸಿಕೊಂಡು ಆಗುವಂತಹ ಅಡಚಣೆಗಳನ್ನು ತಡೆದು, ಸೊ ಅಲ್ಲಿ ಇರುವಂತಹ ಅವಕಾಶಗಳನ್ನು ಬಳಸಿಕೊಂಡು ಸಂಸ್ಥೆಯು ಆ ಗುರಿಯನ್ನ ತಲುಪಲಿಕ್ಕೆ, ಯಶಸ್ಸನ್ನ ಸಾಧಿಸಲಿಕ್ಕೆ ಏನೆಲ್ಲ ಪ್ರಕ್ರಿಯೆಗಳನ್ನ ಮಾಡಬೇಕು ಆ ಒಂದು ಪ್ರಕ್ರಿಯೆಗಳನ್ನ ಈ ಸ್ಟ್ರಾಟಜಿ ಅಳವಡಿಸಿಕೊಳ್ಳುತ್ತೆ ಅನ್ನೋದು ಒಂದು ಇದರದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಮೂರನೇದು ಕಾರ್ಯ ಆಧಾರಿತ, ಆಕ್ಷನ್ ಓರಿಯೆಂಟೆಡ್. ಸೊ ಇದು ಸ್ಟ್ರಾಟಜಿ ಏನಿದೆ ಆ ಸ್ಟ್ರಾಟಜಿಯನ್ನ ನಾವು ಮೊದಲನೆಯಿಂದ ಪ್ರಾರಂಭ ಮಾಡಿ ಆ ಒಂದು ಗೋಲ್ ಏನಿರುತ್ತೆ ಆ ಒಂದು ಗೋಲ್ನ ಕಂಪ್ಲೀಟ್ ಆಗುವವರೆಗೂ ಕೂಡ ಸ್ಟ್ರಾಟಜಿಯನ್ನ ನಾವು ಏನು ಅಳವಡಿಸ್ಕೊಂಡಿದೀವಿ ಅದನ್ನ ಕಂಪ್ಲೀಟ್ ಆಗುವವರೆಗೆ ಅಲ್ಲಿ ಏನೆಲ್ಲ ಪ್ರಕ್ರಿಯೆಗಳನ್ನ ಹಾಕೊಂಡಿದೀವಿ ಅದನ್ನ ಕಂಪ್ಲೀಟ್ ಆಗಿ ಮುಗಿಸ್ಲಿಕ್ಕೆ ಈ ಸ್ಟ್ರಾಟಜಿಯನ್ನ ನಾವು ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ನಾವು ಅದನ್ನ ಮಾಡಬೇಕಾಗಿ ಬರುತ್ತೆ. ಸೊ ಇದು ಶಾರ್ಟ್ ಟರ್ಮ್ ಇರ್ಬೋದು, ಅಲ್ಪಾವಧಿ ಇರ್ಬೋದು, ಮಧ್ಯಮಾವಧಿ ಇರ್ಬೋದು ಅಥವಾ ದೀರ್ಘಾವಧಿ ಇರ್ಬೋದು. ಈ ರೀತಿಯ ಗುರಿಗಳನ್ನ ಸಾಧಿಸಲಿಕ್ಕೆ ನಾವು ಏನೆಲ್ಲ ತಂತ್ರಗಾರಿಕೆಗಳನ್ನ ಮಾಡಿದೀವಿ, ಆ ತಂತ್ರಗಾರಿಕೆಗಳಲ್ಲಿ ಯಾವುದೆಲ್ಲ ಕಾರ್ಯಚಟುವಟಿಕೆಗಳಿದಾವೆ, ಏನೆಲ್ಲ ಪ್ರಕ್ರಿಯೆ ಮಾಡಬೇಕು ಅದನ್ನ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಮಾಡುವಂತಹ ಒಂದು ಅಂಶ ಆಗಿರುತ್ತೆ. ನಾಲ್ಕನೇದು ಸಂಪನ್ಮೂಲ ನಿಯೋಜನೆ, ರಿಸೋರ್ಸ್ ಡಿಪ್ಲಾಯ್ಮೆಂಟ್. ಸೊ ರಿಸೋರ್ಸ್ ಡಿಪ್ಲಾಯ್ಮೆಂಟ್, ಸಂಪನ್ಮೂಲ ನಿಯೋಜನೆ ಅಂತ ಹೇಳಿದ್ರೆ ಈ ಒಂದು ಸಂಸ್ಥೆಯ ಗುರಿಗಳನ್ನ ಈಡೇರಿಸಲಿಕ್ಕೆ, ಉದ್ದೇಶಗಳನ್ನ ಈಡೇರಿಸಲಿಕ್ಕೆ ಒಂದು ಸ್ಟ್ರಾಟಜಿಯನ್ನ ಮಾಡಿರ್ತೀವಿ. ಆ ಸ್ಟ್ರಾಟಜಿಯಲ್ಲಿ ನಾವು ಯಾವುದೆಲ್ಲ ರಿಸೋರ್ಸಸ್ಗಳನ್ನ ನಾವು ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಮಾನವ ಸಂಪನ್ಮೂಲ ರಿಸೋರ್ಸ್ ಅಂದ್ರೆ ಕೆಲಸಗಾರರು, ಹಣಕಾಸಿನ ನಿಯೋಜನೆ, ಹಣಕಾಸು ಎಲ್ಲೆಲ್ಲಿ ಎಷ್ಟೆಷ್ಟು ಅವಶ್ಯಕತೆ ಇದೆ, ಮತ್ತೆ ಸಂಸ್ಥೆಯ ರಾ ಮೆಟೀರಿಯಲ್ಸ್ಗಳಿಗೆ ಬೇಕಾದಂತಹ ಇಂಪಾರ್ಟೆಂಟ್ ಆದಂತಹ ಒಂದು ಅಂಶ. ಈ ರೀತಿಯಾದಂತಹ ರಿಸೋರ್ಸ್ಗಳನ್ನ ಅವಶ್ಯಕತೆಗೆ ಅನುಗುಣವಾಗಿ ಯಾವ ಸಂದರ್ಭಗಳಲ್ಲಿ ಎಷ್ಟೆಷ್ಟು ಕಾರ್ಯಚಟುವಟಿಕೆಗಳಿಗೆ ಬೇಕಾಗುತ್ತೆ ಅಂತಹ ಒಂದು ಸಂಪನ್ಮೂಲಗಳನ್ನ ಆ ಒಂದು ಪ್ಲಾನ್ ಏನ್ ಮಾಡಿರ್ತಾರೆ, ತಂತ್ರಗಾರಿಕೆ ಮಾಡಿರ್ತಾರೆ, ಆ ಪ್ರಕಾರ ನಿಯೋಜನೆ ಮಾಡುವಂಥದ್ದು ಒಂದು ತಂತ್ರ. ನೆಕ್ಸ್ಟ್ ದೀರ್ಘಾವಧಿಯ ಪ್ರಭಾವ, ಲಾಂಗ್ ಟರ್ಮ್ ಇಂಪ್ಯಾಕ್ಟ್. ಸಂಸ್ಥೆ ಮಾಡುವಂತಹ ಗುರಿಗಳು ಯಾವತ್ತು ದೀರ್ಘಾವಧಿಯ ಒಂದು
ಪ್ಲಾನ್ಗಳನ್ನ ಹಾಕೊಂಡಿರ್ತದೆ. ದೀರ್ಘಾವಧಿಯಲ್ಲಿ ಅಂದ್ರೆ ಲಾಂಗ್ ಟರ್ಮ್ ಒಂದು ಸಂಸ್ಥೆ ಪ್ರಾರಂಭವಾಗಿ ಒಂದು 20 ವರ್ಷ, 30 ವರ್ಷ, 50 ವರ್ಷದವರೆಗೆ ಈ ತರ ನಮ್ದು ಸಂಸ್ಥೆ ಬೆಳಿಬೇಕು, ಈ ರೀತಿಯಾದಂತಹ ಆಕ್ಟಿವಿಟಿ ಮಾಡಬೇಕು ಅಂತ ಹೇಳಿ ಆ ಒಂದು ದೀರ್ಘಾವಧಿಯ ಪ್ಲಾನ್ಗಳನ್ನು ಸಂಸ್ಥೆಗಳು ಹಾಕೊಂಡಿರ್ತವೆ. ಆ ಒಂದು ದೀರ್ಘಾವಧಿ ಪ್ಲಾನ್ ಇರ್ಬೋದು, ಆ ಒಂದು ಶಾರ್ಟ್ ಟರ್ಮ್ ಪ್ಲಾನ್ಸ್ಗಳಿರ್ಬೋದು, ಅದನ್ನ ಈಡೇರಿಸಲಿಕ್ಕೆ ಮಾಡುವಂತಹ ಒಂದು ಸ್ಟ್ರಾಟಜಿಗಳಾಗಿರುತ್ತೆ. ಸೊ ನಾರ್ಮಲಿ ಆಗಿ ಆ ಒಂದು ದೀರ್ಘಾವಧಿಯ ಪ್ರಭಾವ ಇರೋದ್ರಿಂದ ಸ್ಟ್ರಾಟಜಿಗಳನ್ನ ದೀರ್ಘಾವಧಿಯವರೆಗೆ ವಿಸ್ತರಿಸುವಂತ ಆ ರೀತಿಯಾದಂತಹ ಪ್ಲಾನ್ಗಳನ್ನ ಮ್ಯಾನೇಜರ್ ಅವರು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಒನ್, 6th ಒನ್, ಎನ್ವಿರಾನ್ಮೆಂಟಲ್ ಕನ್ಸಿಡರೇಷನ್, ಪರಿಸರದ ಪರಿಗಣನೆ. ಪರಿಸರದ ಪರಿಗಣನೆ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಕೆಲಸ ಮಾಡುವಂತಹ ಪರಿಸರ. ಸೊ ಪರಿಸರದಲ್ಲಿ ಬಾಹ್ಯ ಪರಿಸರ ಬರುತ್ತೆ, ಆಂತರಿಕ ಪರಿಸರ ಬರುತ್ತೆ. ಆಂತರಿಕ ಪರಿಸರ ಅಂತ ಹೇಳಿದ್ರೆ ಸಂಸ್ಥೆಯ ಒಳಗಡೆ ಇರುವಂತಹ ಬೇರೆ ಬೇರೆ ಅಂಶಗಳು, ಲೇಬರ್ ಅವರು ಇರ್ಬೋದು, ಅಥವಾ ಫೈನಾನ್ಸ್ ಹಣಕಾಸಿಗೆ ಸಂಬಂಧಪಟ್ಟಂತ ವಿಷಯಗಳಾಗಿರ್ಬೋದು, ಅಥವಾ ಲೇಬರ್ ಯೂನಿಯನ್ಗಳಾಗಿರುವಂಥದ್ದು, ಕಾರ್ಮಿಕ ಸಂಘಟನೆಗಳು, ಈ ತರ ವಿಷಯಗಳು ಆಂತರಿಕ ವಿಷಯಗಳು ಬರುತ್ತೆ. ಬಾಹ್ಯ ವಿಷಯಗಳು ಅಂತ ಹೇಳಿದ್ರೆ ಸಂಸ್ಥೆ ಯಾವ ಒಂದು ಪ್ರದೇಶದಲ್ಲಿ ಮಾಡ್ತಾ ಇದೆ, ಅಲ್ಲಿ ಇರುವಂತಹ ಮಾರ್ಕೆಟ್ ವ್ಯವಹಾರ. ಸೊ ಈ ರೀತಿಯಾದ ಅಂಶಗಳು, ಸಂಸ್ಥೆಯ ಹೊರಗಿನ ಇರುವಂತಹ ಅಂಶಗಳು, ಈ ಎರಡು ಅಂಶಗಳನ್ನ ಪರಿಗಣನೆ ತೆಗೆದುಕೊಂಡು ಸ್ಟ್ರಾಟಜಿಯನ್ನ ಮ್ಯಾನೇಜರ್ ಅವರು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಮಾಡಬೇಕಾಗುತ್ತೆ. 7ನೇದು, ಭವಿಷ್ಯದ ಕಡೆಗೆ ಗಮನ, ಫ್ಯೂಚರ್ ಓರಿಯೆಂಟೆಡ್. ಸೊ ಫ್ಯೂಚರ್ ಓರಿಯೆಂಟೆಡ್ ಅಂತ ಹೇಳಿದ್ರೆ ಸ್ಟ್ರಾಟಜಿಯನ್ನ ಯಾವತ್ತು ಮಾಡುವಂಥದ್ದು ಫ್ಯೂಚರ್ ಗೋಸ್ಕರ. ಫ್ಯೂಚರ್ ಅಲ್ಲಿ ಭವಿಷ್ಯದಲ್ಲಿ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರಬೇಕು, ಯಾವುದೇ ರೀತಿಯ ಅಡೆತಡೆಗಳಾಗಬಾರ್ದು, ಆ ರೀತಿಯಾದಂತಹ ತಂತ್ರಗಾರಿಕೆ ಮಾಡ್ತಾರೆ. ಅವರ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಸೇಲ್ಸ್ ವ್ಯಾಪಾರ ಚೆನ್ನಾಗಾಗಬೇಕು, ಹಣಕಾಸಿನ ಯಾವುದೇ ರೀತಿಯ ಅಡೆತಡೆಗಳಾಗಬಾರ್ದು. ಈ ರೀತಿಯಾದಂತಹ ಫ್ಯೂಚರ್, ಭವಿಷ್ಯದ ಕಡೆಗೆ ಇರುವಂತಹ ಅವರು ಕಾರ್ಯ ಚಟುವಟಿಕೆಗಳನ್ನು ಸಾಧಲಿಕ್ಕೆ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾರೆ. ಸಿಸ್ಟಮ್ ಅಪ್ರೋಚ್. 8ನೇದು ಸಿಸ್ಟಮ್ ಅಪ್ರೋಚ್, ವ್ಯವಸ್ಥೆಯ ಅನುಸಂಧಾನ. ವ್ಯವಸ್ಥೆಯ ಅನುಸಂಧಾನ ಅಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರುತ್ತವೆ, ಬೇರೆ ಬೇರೆ ಅಂಶಗಳು ಇರುತ್ತವೆ. ಅದನ್ನ ಹೊಂದಾಣಿಕೆ ಮಾಡಿಕೊಂಡು ಸಂಸ್ಥೆಗಳ ಜೊತೆ ಅನ್ಯೋನ್ಯತೆಯಿಂದ ವ್ಯವಸ್ಥೆಯಲ್ಲಿ ಯಾವುದೇ ಲೋಪ ಆಗದ ಹಾಗೆ ಅಂತ ಹೇಳಿದ್ರೆ, ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಈ 3 ಡಿಪಾರ್ಟ್ಮೆಂಟ್ಗಳು ಒಂದು ಸಮಾನ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳನ್ನ ಮಾಡುವ ಹಾಗೆ ಅವರು ಸ್ಟ್ರಾಟಜಿಯನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ 9ನೇದು ಆಟದ ಯೋಜನೆ, ಗೇಮ್ ಪ್ಲಾನ್. ಸೊ ಗೇಮ್ ಪ್ಲಾನ್ ಅಂತ ಏನಂತ ಹೇಳಿದ್ರೆ ಒಂದು ಬಿಸ್ನೆಸ್ ಅಲ್ಲಿ ನಾವು ಒಂದು ಪ್ಲಾನ್ ಮಾಡಬೇಕಾಗುತ್ತೆ. ಆ ಪ್ಲಾನ್ ಯಾವ ತರ ಅಂತ ಹೇಳಿದ್ರೆ ಟೋಟಲ್ ಆಗಿ ಆ ಬಿಸ್ನೆಸ್ ಅಭಿವೃದ್ಧಿ ಆಗಬೇಕು, ಅಲ್ಲಿ ವ್ಯಾಪಾರ ಚೆನ್ನಾಗಾಗಬೇಕು, ವ್ಯವಹಾರಗಳನ್ನ ಚೆನ್ನಾಗಿ ನಾವು ನಿರ್ವಹಣೆ ಮಾಡಬೇಕು, ಕಸ್ಟಮರ್ಸ್ ಗ್ರಾಹಕರನ್ನ ಆಕರ್ಷಣೆ ಮಾಡಬೇಕು, ಮತ್ತೆ ಕಾಂಪಿಟೇಟರ್ಸ್ ಏನಿರ್ತಾರೆ ಅವ್ರಿಗಿಂತ ನಾವು ಚೆನ್ನಾಗಿ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು. ಈ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನ ಅವರು ಮಾಡಬೇಕಾಗುತ್ತೆ. ಗ್ರಾಹಕರನ್ನು ಆಕರ್ಷಿ ಸಂತೋಷಪಡಿಸಲು, ಯಶಸ್ವಿಯಾಗಿ ಸ್ಪರ್ಧಿಸಲು, ಯೋಜಿತ ರೀತಿಯಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಲು, ಉದ್ದೇಶಿತ ಗುರಿಗಳನ್ನು ಈಡೇರಿಸಲು ಆ ಒಂದು ಸ್ಟ್ರಾಟಜಿಯನ್ನ ಮಾಡುವಂಥದ್ದು. ನೆಕ್ಸ್ಟ್ ಸಮಗ್ರತೆ. ಇಂಟಿಗ್ರೇಟೆಡ್ ತಂತ್ರ ಸಮಗ್ರ ಮತ್ತು ಸಮನ್ವಯಗೊಳಿಸಲಾದ ಕಾರ್ಯಗಳು ಮತ್ತು ಜವಾಬ್ದಾರಿಗಳಾಗಿವೆ. ಹಾಗೆ ಅಂತ ಹೇಳಿದ್ರೆ ಸಮಗ್ರ ಮತ್ತೆ ಎಲ್ಲ ಇಂಟಿಗ್ರೇಟೆಡ್, ಎಲ್ಲ ಒಂದಕ್ಕೊಂದು ಸಂಬಂಧಗಳು ಇರುವಂತದ್ದು, ಲಿಂಕ್ ಇರುವಂತದ್ದು, ಸಮನ್ವಯಗೊಳಿಸಲಾದ ಕಾರ್ಯಚಟುವಟಿಕೆಗಳಾಗಿರುತ್ತದೆ. ಇದನ್ನ ಕಾಂಪಿಟೇಟಿವ್ ಅಡ್ವಾಂಟೇಜ್ ಪಡೆಯಲು, ಸ್ಪರ್ಧಾತ್ಮಕ ಪ್ರಯೋಜನ ಪಡೆಯಲು ಹಾಗೂ ಪ್ರಮುಖ ಸಂಸ್ಥೆಗಳ ಗರಿಷ್ಠ ಬಳಕೆ ಮಾಡಲು ವಿನ್ಯಾಸಗೊಳಿಸಲಾಗಿರುತ್ತದೆ. ಅಂದ್ರೆ ಈ ಒಂದು ಇಂಟಿಗ್ರೇಟೆಡ್ ಸ್ಟ್ರಾಟಜಿ ಮಾಡೋದ್ರಿಂದ ಆ ಸಂಸ್ಥೆಯಲ್ಲಿ ಇರುವಂತಹ ಎಲ್ಲಾ ರೀತಿಯಾದಂತಹ ರಿಸೋರ್ಸಸ್ಗಳನ್ನ ಎಫೆಕ್ಟಿವ್ ಆಗಿ ಅದರ ಗರಿಷ್ಠ ಬಳಕೆಯನ್ನ ಮಾಡಿಕೊಂಡು ಯಾವುದೇ ರೀತಿಯಾಗದಂತೆ, ನಷ್ಟ ಆಗದಂತೆ, ಲಾಸ್ ಆಗದಂತೆ
ಇರುವಂತಹ ರಿಸೋರ್ಸ್ಗಳನ್ನು ಗರಿಷ್ಠವಾಗಿ ಬಳಸ್ಕೊಂಡು ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ಅವರು ತಮ್ಮ ಗುರಿಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಮಾಡುವಂತಹ ಒಂದು ತಂತ್ರಗಾರಿಕೆಗಳು ಇದಾಗಿರುತ್ತೆ. ಓಕೆ, ಹೋಪ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಟಾಪಿಕ್. ಈ ಒಂದು ತಂತ್ರಗಾರಿಕೆ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿರ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ಮುಂದಿನ ಸ್ಕೋಪ್ ಆಫ್ ಸ್ಟ್ರಾಟಜಿಯನ್ನು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.